ನಮಸ್ಕಾರ ಎಲ್ರಿಗೂ, ಕನ್ನಡ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ವರ್ಷ ಜುಲೈ 1ಕ್ಕೆ ಕೆನಡಾ ತನ್ನ ಬರ್ತ್ಡೇನ ಆಚರಿಸ್ಕೊಳ್ಳುತ್ತೆ. ಈ ಡೇ ಕೆನಡಾ ಕಂಟ್ರಿಯಾಗಿ ರೂಪುಗೊಂಡಂತಹ ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಆಗಿದೆ. ಕೆನಡಾ ಡೇ ಕೇವಲ ಡೇ ಅಲ್ಲ, ಇದು ಕೆನಡಿಯನ್ನರ ಪ್ರೈಡ್ ಸಿಂಬಲ್ ಆಗಿದೆ. ಈ ದಿನ ಕೆನಡಾದಂಥ ಪರೇಡ್ಗಳು, ಮ್ಯೂಸಿಕ್ ಪ್ರೋಗ್ರಾಮ್ಗಳು ಮತ್ತು ಫೈರ್ ವರ್ಕ್ಸ್ಗಳ ಮೂಲಕ ಸೆಲೆಬ್ರೇಷನ್ ನಡೆಯುತ್ತೆ. ಕೆನಡಾ ಹಿಂದೆ ಬ್ರಿಟಿಷರ ಕಾಲೋನಿಯಾಗಿತ್ತು. 1860ರ ದಶಕದಲ್ಲಿ ಕೆನಡಾ ಕಾಲೋನಿಗಳು ಬಿಗ್ ಚಾಲೆಂಜಸ್ಗಳನ್ನ ಎದುರಿಸೋದಕ್ಕೆ ಶುರುವಾಗುತ್ತೆ. ಅಮೆರಿಕದಿಂದ ಇನ್ವೇಡ್ ಆಗೋ ಚಿಂತನೆ ಬರುತ್ತೆ. ಅದಕ್ಕೆ ಇವರೆಲ್ಲ ಒಟ್ಟಿಗೆ ಸೇರಿ ಒಂದೇ ದೇಶ ಮಾಡಿದ್ರೆ ಒಳ್ಳೆಯದು ಅಂತ ನಿರ್ಧಾರ ಮಾಡ್ತಾರೆ. ಕೆನಡಾ ಮತ್ತು ಇಂಡಿಯಾ ಎರಡೂ ಬ್ರಿಟಿಷ್ ಕಾಲೋನಿಗಳಾಗಿದ್ವು. ಇಂಡಿಯಾ ಬ್ರಿಟಿಷ್ ಎಂಪೈರ್ನ ಅಡಿಲಿ ಕಾಲೋನಿಯಲ್ ರೂಲ್ಗೆ ಒಳಗಾಗಿತ್ತು. ಬ್ರಿಟಿಷರು ಇಂಡಿಯಾನ ಸುಮಾರು 200 ವರ್ಷ ರೂಲ್ ಮಾಡಿದ್ರು. ಈ ಪೀರಿಯಡ್ನ ಅವರು ಬ್ರಿಟಿಷ್ ರಾಜ್ ಅಂತ ಕರೆದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ 1947ರಲ್ಲಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಗುತ್ತೆ. ಕೆನಡಾಗೆ ಕ್ರಮೇಣ ಇಂಡಿಪೆಂಡೆನ್ಸ್ ಸಿಕ್ಕರೆ ಇಂಡಿಯಾಗೆ ಕ್ರಾಂತಿ ಮೂಲಕ ಇಂಡಿಪೆಂಡೆನ್ಸ್ ಸಿಗುತ್ತೆ. ನೀವು ಕೆನಡಾದಲ್ಲಿದ್ದರೆ ಅಥವಾ ವರ್ಲ್ಡ್ನ ಯಾವುದೇ ಭಾಗದಲ್ಲಿದ್ದರೆ ನಮ್ಮ ಈ ಕೆನಡಾ ಡೇ ಸೆಲೆಬ್ರೇಷನ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಂಟ್ರ್ ಆಗ್ತಿದ್ದಂಗೆ 2 ಸೆಕ್ಷನ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆಟ ಆಡೋದಕ್ಕೆ ಜಾಗನ ಮಾಡಿಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ಮೇನ್ ಸ್ಟೇಜ್ನ ಸೆಟ್ ಮಾಡೋದಕ್ಕೆ ಜಾಗ ಮಾಡಿದ್ದಾರೆ. ಮೇನ್ ಸ್ಟೇಜ್ ಅಂದರೆ ಬರೀ ಮೇನ್ ಸ್ಟೇಜ್ ಮಾತ್ರ ಅಲ್ಲ, ಹ್ಯಾಂಡ್ ಕ್ರಾಫ್ಟೆಡ್ ಐಟಮ್ಸ್ಗಳನ್ನ ಮನೆಯಿಂದನೇ ಮಾಡಿಕೊಂಡು ಇಲ್ಲಿ ಚಿಕ್ಕದಾಗಿ ಒಂದು ಸ್ಟಾಲ್ಸ್ಗಳನ್ನ ಹಾಕಿ ವ್ಯಾಪಾರ ಮಾಡೋದಕ್ಕೆ ಒಂದು ಜಾಗ ಮಾಡ್ಕೊಂಡಿದ್ದಾರೆ. ಆರ್ಗನೈಸ್ ಮಾಡೋರು ಮಾತ್ರ ಸಕ್ಕತ್ತಾಗಿ ಮಾಡಿದರು. ಎಲ್ಲ ಥರ ನೋಡ್ತಾ ಇದ್ದೀರಲ್ಲ, ಸ್ಟಾಲ್ಸ್ಗಳು ಹಾಕೋದಕ್ಕೆ ಜಾಗಗಳನ್ನ ಮಾಡಿಕೊಟ್ಟಿದ್ರು ಸಪ್ರೇಟಾಗಿ, ಮತ್ತು ಮೇನ್ ಸ್ಟೇಜ್ ಹಾಕೋದಕ್ಕೂ ಸಪ್ರೇಟಾಗಿ ಜಾಗ ಮಾಡ್ಕೊಂಡಿದ್ದಾರೆ. ತೋರಿಸ್ತೀನಿ ಮುಂದೆ ಮೇನ್ ಸ್ಟೇಜ್ ಹೇಗಿದೆ ಅಂತ. ಸೊ ನೋಡಿ, ಇಲ್ಲಿ ನಿಮ್ಮ ಶಾಪಿಂಗ್ ಮಾಡಿ ಏನಾದರೂ ಬೇಜಾರಾಯಿತು ಅಂದರೆ ಐಸ್ ಕ್ರೀಮು ಇಲ್ಲೇ ತೊಗೊಬೋದು. ಇದಕ್ಕಿಂತ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ನೋಡಿ, ಇದು ಫುಡ್ ಸ್ಟಾಲ್ಸು. ಇಲ್ಲಿ ಎಲ್ಲ ಥರದ್ದು ಕೆನಡಿಯನ್ ಫುಡ್ ಎಲ್ಲ ಥರದ್ದು ಇಲ್ಲೇ ಸಿಗ್ತಾಯಿತ್ತು. ಒಂದು ಇಂಡಿಯನ್ ಸ್ಟಾಲು ಕೂಡ ಇತ್ತು. ಗಾರ್ಬೇಜ್ನ ನಾವು ಎಸೆಯೋಂಗಿಲ್ಲ. ಗಾರ್ಬೇಜ್ನ ನೋಡಿದ್ರಲ್ಲ ನೀವು, ಅಲ್ಲಿ ನಾವು ತೊಗೊಂಡೋಗಿ ಕೊಡಬೇಕು. ಅವರು ಸೆಗ್ರಿಗೇಟ್ ಮಾಡಿ ಯಾವ್ಯಾವ ಗಾರ್ಬೇಜ್ನ ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಲ್ಲಿ ಹಾಕೊತಾ ಇದ್ರು. ಇದೇ ನೋಡಿ ಮೇನ್ ಸ್ಪಾಟು. ಫ್ಲ್ಯಾಗ್ನ ಹಾರಿಸಿ ಈ ಥರ ಮತ್ತೆ ಅದ್ರ ಕೆಳಗಡೆ ಸಣ್ಣ ಪುಟ್ಟ ಸ್ಟಾಲ್ಸ್ಗಳಿತ್ತು ನೋಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ಯಾನಡಾ ಡೇ ಅಂತ, ಅದೇ ಮೇನ್ ಸ್ಟೇಜು. ಅಲ್ಲಿ ಇವೆಂಟ್ಸ್ಗಳು ನಡೀತಾ ಇರ್ತದೆ. ಅದ್ರ ಸುತ್ತ ಹಿಂಗೆ ಜನಗಳು ತಿಂಡಿ ಗಿಂಡಿ ತೊಗೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಮಜಾ ಏನಪ್ಪ ಅಂದರೆ ಇಲ್ಲಿ ಯೂತ್ಸ್ಗಳು ಸಖತ್ ಆ್ಯಕ್ಟಿವ್ ಆಗಿರ್ತಾರೆ. ಈ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇದನ್ನು ಮಾನಿಟ್ರ್ ಮಾಡ್ತಿರ್ತಾರೆ. ಅವರು ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರ ಕಡೆ ಕ್ಯಾಮ್ರಾ ಯಾವಾಗ ಬರುತ್ತೆ ಅಂತ. ಬಂದಿದ್ದ ತಕ್ಷಣ ನೋಡಿ ಈಗ ಪೋಸ್ಟ್ ಕೊಟ್ಬಿಡೋದು. ಈ ಥರ ಸುಮಾರಿದೆ ನೋಡಿ. ಆಯುಷ್ಗೆ ಕರೆಕ್ಟಾಗಿ ಹೊಟ್ಟೆ ಹಸ್ತಿತ್ತು. ಅಲ್ಲೇ ಒಂದು ಇಂಡಿಯನ್ ಸ್ಟಾಲು ಇತ್ತು. ಹಂಗೆ ರೋಟಿ ಕರಿ ತೊಗೊಳ್ಳೋಣ ಅಂತ ಅಲ್ಲೇ ಬಂದು ತಿಂದ್ವಿ. ನೆಕ್ಸ್ಟು ಆಟ ಅಲ್ವಾ, ಓಕೆ, ಬೇಬಿನ ಕರ್ಕೊಬಂದರೆ ಜೈಂಟ್ ವೀಲ್ನ ನೋಡಿ ಏನಪ್ಪ ಇದು ಇಷ್ಟು ದೊಡ್ಡದಿದೆ ಅಂತ ನೋಡ್ಕೊಂಡು ನಿಂತ್ಕೊಂಡ. ಹಣ ಬಂದಿದ್ದಾರೆ ಅಂದರೆ ಇಷ್ಟಾದರೂ ಒಂದು ಪೋರ್ಟೇಬಲ್ ಟಾಯ್ಲೆಟ್ಸ್ ಬೇಕೇ ಬೇಕಲ್ವಾ. ಎಂಟ್ರಾಗಿದ್ದ ತಕ್ಷಣವೇ ಕಾಟನ್ ಕ್ಯಾಂಡಿದು ಶಾಪ್ ಸಿಕ್ಬಿಡ್ತು. ನೋಡ್ಬಿಟ್ಟ, ಇವಾಗ ತಾನೇ ಊಟ ಮುಗಿಸಿದ್ದ, ಸ್ವಲ್ಪ ಹೊತ್ತು ಆದಮೇಲೆ ಕೊಡ್ಸೋಣ ಅಂದ್ಕೊಂಡೆ. ಬಟ್ ಅಂದರೂ ಏನಾದರೂ ಒಂದು ಸ್ವಲ್ಪ ಡೈವರ್ಟ್ ಮಾಡೋಣ ಅಂದ್ಕೊಂಡು ಆ ಕಡೆ ಈ ಕಡೆ ತೋರಿಸ್ದೆ. ಏನು ಮಾಡಿದ್ರು ಅವ್ನ ಫೋಕಸ್ಸು ಅಲ್ಲೇ ಇತ್ತು. ಸೊ ನೋಡಿ ಅಲ್ಲಿ ಎಷ್ಟು ಜನ ಕ್ಯೂವಲ್ಲಿ ನಿಂತಿರ್ತಾರೆ ಅಂದರೆ, ಈ ಥರ ಈ ಒಂದೊಂದು ಆ್ಯಕ್ಟಿವಿಟಿಗಳಿಗೂ ಇಷ್ಟು ದೊಡ್ಡ ಲೈನ್ ಇರುತ್ತಪ್ಪ.
ಯಾವ ಆಟ ಆಡ್ತೀಯ ಅಂತ ಕೇಳ್ತಾ ಇದ್ದೆ, ಬಟ್ ಅವನ ಇಂಟ್ರೆಸ್ಟು ಇನ್ನು ಕಾಟನ್ ಕ್ಯಾಂಡಿ ಮೇಲೆ ಇತ್ತು. ಅವ್ರ ಅಮ್ಮನ ಕನ್ವಿನ್ಸ್ ಮಾಡೋದ್ರಲ್ಲಿ ಸಕ್ಸೀಡ್ ಆದ. ಕಾಟನ್ ಕ್ಯಾಂಡಿ ತಗೊಬರೋಣ ಅಂತ ಹೊರಟು. ಅಲ್ಲೇ ಫ್ರೆಶ್ ಆಗಿ ಮಾಡ್ತಾಯಿರ್ತಾರೆ ಕಾಟನ್ ಕ್ಯಾಂಡಿನ, ನೀವು ಚೆನ್ನಾಗಿರುತ್ತೆ ತೊಗೋಬೋದು. ಎಮ್ಮಿ ಕಾಟನ್ ಕ್ಯಾಂಡಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಕಾಟನ್ ಕ್ಯಾಂಡಿ ಬಿಸಿಲು ಸರಿಯಾಗಿ ಹೊಡಿತೈತೋ ಹಂಗೆ ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಕೂತ್ಕೊಂಡು. ಸರಿ ಸ್ವಲ್ಪ ಆಟನೂ ಆಡೋಣ ಅಂತ ಅವನ್ನ ಕರ್ಕೊಂಡು ಹೊರಟು. ದೊಡ್ಡವ್ರಿಗೆ ಆಟ ಆಡೋದಕ್ಕೆ ಅಂತಲೇ ಸಪ್ರೇಟಾಗಿ ಗೇಮ್ಸ್ಗಳನ್ನ ಇಟ್ಟಿದ್ರು. ಈ ಥರ ಜೈಂಟ್ ವೀಲು ಮತ್ತು ಇನ್ನೂ ಸುಮಾರು ದೊಡ್ಡವ್ರಿಗೆ ಆಟ ಆಡೋದಕ್ಕೆ ಗೇಮ್ಸ್ಗಳಿತ್ತು. ಸರಿ ಅವನ್ನ ಕಿಡ್ಸ್ ಸೆಕ್ಷನ್ ಕರ್ಕೊಂಡೋಗೋಣ ಅಂತ ಹಂಗೆ ಆಟ ಆಡಿಸ್ಕೊಂಡೇ ಕರ್ಕೊಂಡೋದೆ. ಆಯುಷ್ಗೆ ಅಲ್ಲೇ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಹಂಗೆ ಫೋಟೋ ಸೆಷನ್ ನಡೀತಾ ಇತ್ತು ಅವನ ಜೊತೆ. ಡಕ್ಸ್ಗಳ ಜೊತೆ ಆಟ ಆಡೋದು ಅಂದರೆ ಭಾರಿ ಇಷ್ಟ ಆಯುಷ್ಗೆ. ಈ ಥರ ನೆಟ್ಟಲ್ಲಿ ಡಕ್ ಹಿಡಿಯೋ ಆಟ ಆಡ್ದ. ಈ ಸ್ವಿಂಗಲ್ಲಂತೂ ಸಖತ್ ಎಂಜಾಯ್ ಮಾಡ್ದ. ನೆಕ್ಸ್ಟು ಟ್ರೈನಲ್ಲಿ ಕೂರಬೇಕು ಅಂದ, ಟ್ರೈನಲ್ಲೂ ಕೂರಿಸ್ತಾವ. ಇನ್ನೇನು ಕತ್ಲೆ ಆಗೋಕ್ಕೆ ಶುರು ಆಗ್ತಿತ್ತು. ಜನಗಳು ಹಂಗೆ ಬ್ಯುಸಿಯಾಗಿ ಅಲ್ಲೇ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾಯಿದ್ರು. ಕತ್ಲೆ ಆದಮೇಲೆ ಲೈಟಿಂಗಲ್ಲಿ ಆ ಸ್ಪಾಟ್ನ ನೋಡೋದಕ್ಕೆ ಸಖತ್ತಾಗಿ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ಗೇಮ್ದು ನೇಮ್ ನೋಡಿ, ಹಿಮಾಲಯ ಅಂತೆ ಹೆಸರು. ಲೈಟಲ್ಲಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಇದು ಆ್ಯಕ್ಚುಲಿ ಮಜಾ ಗೇಮ್ ಇದ್ದಿದ್ದು. ಅಂದರೆ ಸಖತ್ ಫಾಸ್ಟಾಗಿ ಓಡುತ್ತೆ ಅದು. ತೋರಿಸ್ತೀನಿ ನೋಡಿ. ಇದೇನಪ್ಪ ಇದು, ಸ್ಟ್ರಾಬೆರಿ ಒಳಗಡೆ ಕೂತ್ಕೊಳ್ಳೋದಂತೆ. ಐಸ್ ಕ್ರೀಮು ಅದು ಇದು ತೊಗೊಂಡು ಹಂಗೆ ಜನ ಓಡಾಡ್ತಾಯಿದ್ರು ನೋಡಿ. ಹಂಗೆ ಎಷ್ಟು ದೊಡ್ಡ ಲೈನ್ ಇರುತ್ತೆ ಅಂದರೆ ಒಂದೊಂದು ಇವೆಂಟ್ಗೂ ನೋಡಿ. ಇಲ್ಲಿ ತನಕ ಬಂದಿದೆ ಲೈನು. ಅದು ಹಿಮಾಲಯ ಗೇಮ್ ಇತ್ತಲ್ಲ ಅಲ್ಲಿಗೆ. ಒಂದು ಫುಲ್ಲು ವಿವೋ ಲೈಟಲ್ಲಿ ಹೆಂಗೆ ಕಾಣುತ್ತೆ ಅಂತ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಇನ್ನೊಬ್ಬರು ಸಿಕ್ಕಿದ್ರಪ್ಪ ಪೋಸ್ ಕೊಡೋರು ನೋಡಿ. ಹೆಂಗೆ ಜಾಸ್ತಿ ಕ್ರೌಡು ಯೂತ್ಸೇ ಇದ್ದಿದ್ದು ಆ್ಯಕ್ಚುಲಿ ಈ ಇವೆಂಟ್ಗೆ. ಇವೆಂಟ್ ನೋಡ್ತಾ ಇದ್ದೋ ಸಡನ್ನಾಗಿ ಜನಗಳೆಲ್ಲ ಓಡೋಕ್ಕೆ ಶುರು ಮಾಡಿದ್ರು. ಏನಪ್ಪ ಇದು ಅಂತಂದರೆ ಫೈರ್ ವರ್ಕ್ ಶುರು ಆಗೋಗ್ಬಿಟ್ಟಿತ್ತು ನೋಡಿ. ಫೈರ್ ವರ್ಕ್ ಚೆನ್ನಾಗಿತ್ತು. ಈ ಥರ ಜನಗಳು ಹಂಗೆ ಫೈರ್ ವರ್ಕ್ ಶುರು ಆಯ್ತಲ್ಲ ಅಂತ ಹಾಗೆ ಓಡ್ತಾ ಇದ್ರು. ಸೊ ದೊಡ್ಡ ಇವೆಂಟು ಅಂದಮೇಲೆ ಪೊಲೀಸವ್ರು ಇರ್ತಾರಲ್ವಾ ನೋಡಿ. ಪೊಲೀಸವ್ರದ್ದು ಯೂನಿಫಾರ್ಮ್ ಯಾವ ಥರ ಇರುತ್ತೆ ಅಂತ ಇಲ್ಲಿ. ಸೊ ಹಿಂಗೆ ಫೈರ್ ವರ್ಕ್ ಶುರು ಆಯ್ತಲ್ಲ, ಇನ್ನೇನು ಅಲ್ಲಿ ಮಧ್ಯ ತನಕ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡು ನೋಡೋಣ ಅಂತೇಳ್ಬಿಟ್ಟು ಒಳ್ಳೆ ಜಾಗ ಹುಡುಕ್ತಾಯಿದ್ದೋ. ಆಯುಷ್ಗೆ ಅವ್ನು ಕೂತಿರೋ ಜಾಗದಿಂದ ಯಾಕೋ ಒಳ್ಳೆ ವ್ಯೂ ಸಿಗಲ್ಲ ಅಂತ ಗೊತ್ತಾಯಿತು. ಯಾಕೆ ಅಂದರೆ ಈ ಥರ ಮಕ್ಕಳನ್ನೆಲ್ಲ ಎತ್ಕೊಂಡಿದ್ರಲ್ಲ, ಅವನಿಗೆ ಹೈಟ್ ಅಡ್ಜಸ್ಟ್ ಆಗಲಿಲ್ಲ. ನಾನು ಹೆಗ್ಲ ಮೇಲೆ ಹಾಕ್ಕೊಂಡು ಫೈರ್ ವರ್ಕ್ ನೋಡೋದಕ್ಕೆ ಶುರು ಮಾಡ್ದೆ.
ಇವೆಂಟ್ ಮುಗಿಸ್ಕೊಂಡು ಎಲ್ಲ ವಾಪಸ್ ಹೊರಟ್ರಪ್ಪ. ಇಲ್ಲಿಗೆ ನಮ್ಮ ಕ್ಯಾನಡಾ ಡೇ ಸೆಲೆಬ್ರೇಷನ್ ವಿಡಿಯೋ ಮುಕ್ತಾಯ ಆಗುತ್ತೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಜೈ ಕರ್ನಾಟಕ, ಜೈ ಕೆನಡಾ.